ವಾರ್ಮ್ ರೋಯ್ ಬರ ಮಚ್ಚ ಬರ 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 ಸೂಪರ್ ರೋಡ್ ಸಕ್ಕತ್ತಾಗಿದೆ ಏನ್ ಬ್ರೋ ಗಾಡಿ ಸಕ್ಕತ್ತಾಗಿದೆ ನೋಡಿ ಅಲ್ಲಿ ಏನ್ ಬಿಸ್ಲು ಗುರು ತಮಿಳ್ನಾಡು ಸ್ವಾಮೆ 1616 ಸೊ ಲೋಡ್ ಮಾಡೋ ಒಂದು ಕ್ರೇಜಿ ರೀಲ್ ಮಾಡಿದ್ವಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು DV ಇನ್ ಕನ್ನಡ. ಕಾಟಿ ಲಾಕ್ಡ್. ಇವತ್ತಿನ ರೈಡ್ ಅಂಬೂರ್ ಕಡೆಗೆ. ನಾನು ಇವತ್ತಿದ್ದೀನಿ ಹೊಸೂರು ದಾಟ್ಕೊಂಡು ಶೂಲಗಿರಿ. ಆ್ಯಕ್ಚುಲಿ ಇದು ಶೂಲಗಿರಿ ಮೆಕ್ಡೊನಾಲ್ಡ್ಸು ನೋಡ್ತಾ ಇರ್ಬೋದು. ಸೊ ನಮ್ಮ ಸೂಪರ್ ಡ್ಯೂಕ್ನ ಇಲ್ಲಿ ಗಂಟ ನಮ್ಮ ಕಾಟಿ ಮೇಲೆ ತಾಕೊಂಬಂದು ಇಲ್ಲಿಂದ ರೈಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಮಾಡ್ತಾ ಇರೋದು. ಬ್ರೇಕ್ಫಾಸ್ಟ್ ರೈಡ್ಗೆ ಕಾರಲ್ಲಿ ಎತ್ಕೊಂಡ್ಬಂದಿರೋದು ಬೈಕ್ನ. ಚಾಪ್ ಗೈಸ್, ವಾರ್ಮ್ ಅಪ್ ಮಾಡೋಣ. ಯು ವಾಂಟ್ ಟು ಟೇಕ್ ಅ ವಿಡಿಯೋ ಬ್ರೋ? ಹಾಂ ಹಾಂ. ವಾರ್ಮ್ ವಾರ್ಮ್ ಬ್ರೋ ಲೀವಿಂಗ್ ಡನ್ 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 ಸಿಯೋ. ಸೊ ಇವ್ರು ಆ್ಯಕ್ಚುಲಿ ನಮ್ಮ ವೈಟ್ ಏನ್ ಬ್ರೋ ಪಿಕ್ಚರ್ ಅಂತೆ ಬಿರಿಯಾನಿನಾ? ಹಾಂ ಒಳ್ಳೆ ಬ್ಯಾಟಿಂಗ್. ಸೊ ಅವಾಗೆ ಸಿಕ್ಕಿದ್ದು ಇಬ್ಬರು ಬಾಯ್ಸು. ಅವರು ನಮ್ಮ ವೈಟ್ ಫೀಲ್ಡ್ ಅವರೇ ಅಂತೆ. ಅವರು ಚೆನ್ನೈಯಿಂದ ಈಗ ಬೆಂಗಳೂರಿಗೆ ಹೋಗ್ತವ್ರೆ. ರಾತ್ರಿ 2 ಗಂಟೆಗೆ ಚೆನ್ನೈ ಬಿಟ್ಟು ಈಗ ಮನೆ ಸೇರ್ಕೋತಾರೆ ಅವರು. ಸೊ ನಾನು ನಮ್ಮ ಗ್ಯಾಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ರಂಜನ್ನು, ಗೋಲ್ಡನ್ನು ಇವರೆಲ್ಲ ಬರ್ತಾವ್ರೆ. ಓ ಮೈ ಗಾಡ್, ವೇರ್ ಇಸ್ ಮೈ ಗ್ಲೌಸ್ ಮ್ಯಾನ್? ಗ್ಲೌಸ್ ಇಲ್ಲೇ ಬಿಟ್ಬಿಟ್ಟಿದ್ದೀನಿ. ಥಿಂಕ್ ಗಾಡಿನೂ ಫುಲ್ ವಾರ್ಮ್ ಆಗಿದೆ ಇವಾಗ. ರೇವ್ ಪಣ್ಣುಮಾ, ರೇವ್ ರೇವ್. ಬಾಯ್ ಬ್ರೋ. ಹಾಯ್ ಬ್ರೋ, ನಾನು ಕನ್ಸಲ್ ಅನ್ಕೊಂಡಿಲ್ಲ ವೈಟ್ ಫೀಲ್ಡರ್ ಇರೋದು, ನೀವು ಈ ಕಡೆ ಬರಲ್ಲ ಅಂತ. ಹುಷಾರು ಹುಷಾರು ಹುಷಾರು. ಸೇಮ್ ಟು ಯು, ಸೇಮ್ ಟು ಯು. ಓ ವೈಲೆಟ್ ಕಲರ್ RC ಸಗದಾಗಿದೆ ಗುರು. ಓ ಇವ್ರದ್ದು ಹೊಸ ಜೆನ್ RC ಚೆನ್ನಾಗಿದೆ. ಎಲ್ಲಪ್ಪ ನಮ್ಮ ಬಾಯ್ಸು ಇನ್ನೂ ಬಂದಿಲ್ಲ. ಆ ಸಿಟಿ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಆರಾಮಾಗಿ ಬರೋ ಅಷ್ಟೊತ್ತಿಗೆ ಅವರು ಸ್ವಲ್ಪ ಟೈಮ್ ಆಗುತ್ತೆ ನೋಡಿ. ಇದೇ ಕಾರಣಕ್ಕೆ ನಾನು ಇವಾಗ ಐಲೆಕ್ಸಲ್ಲಿ ಹಾಕೊಂಬಂದಿದ್ದು ಗಾಡಿನ. ಯಾವನ್ ವೇಸ್ಟ್ ಮಾಡ್ತಾನೆ ಗುರು, ಸುಮ್ಮನೆ ಓಡೋಮೀಟ್ರ್ ಕೂಡ ಜಾಸ್ತಿ ಆಗುತ್ತೆ. ಆ ಸಿಟಿ ಟ್ರಾಫಿಕಲ್ಲಿ ಆ ದರಿದ್ರ ರೋಡ್ಗಳು, ಧೂಳು, ವೇಸ್ಟಲ್ಲೆಲ್ಲ ಓಡಿಸೋದು ಗಾಡಿನ. ಶಿಸ್ತಾಗಿ ಹಿಂಗೆ ಹೈವೇಗೆ ಬಂದು ಇಳಿಸ್ಕೊಂಡು ಆರಾಮಾಗಿ ರೈಡ್ ಮಾಡ್ಬೋದು. ಕಿಲೋಮೀಟ್ರಸು ಸೇವ್ ಆಗುತ್ತೆ. ಹಂಗೆ ನೋಡೋಕೆ ಹೋದರೆ ನಾನು ಹಿಂದೆ ಮುಂಚೆ ಇಟ್ಟಿದ್ದಿದ್ದು ಬೈಕ್ಗಳೆಲ್ಲ ಇವಾಗ ಒಂದು 10,000 ಓಡಿದೆ ಅಂದ್ಕೊಳ್ಳಿ. ಅದರಲ್ಲಿ 5,000 ಮಾತ್ರ ಹೈವೇ ಓಡಿರುತ್ತೆ. ಇನ್ನು ಮಿಕ್ಕಿದ 5,000 ಮನೆಯಿಂದ ಹೈವೇಗೆ ಹೋಗೋಕ್ಕೆ ಆಗೋಗಿರುತ್ತೆ. ಸೊ ಈಗ ಹೈಲೆಕ್ಸಲ್ಲಿ ರ್ಯಾಂಪ್ ಸೆಟಪ್ ಎಲ್ಲ ಇರೋದಕ್ಕೆ ಎಲೆಕ್ಟ್ರಿಕ್ ರ್ಯಾಂಪು ಪೀಸಾಗೆ ಹೈವೇಲಿ ಬಂದು ಇಳಿಸ್ಕೊಂಡು ಇಲ್ಲೇ ರೈಡ್ ಮಾಡ್ಬಿಟ್ಟು ಹೋಗ್ಬೋದು. ಇಲ್ಲಿ ನಿಲ್ಸ್ಕೊಳ್ಳೋಣ, ಗೊತ್ತಾಗುತ್ತೆ ಅವ್ರಿಗೆ. ನಾನು ಕಾರಲ್ಲಿ ಬಂದೆ ಇಷ್ಟು ಬೇಗ ಬಂದಿದ್ದೀನಿ. ನನ್ನ ಮಕ್ಕಳು ನೋಡಪ್ಪ ಬೈಕಲ್ಲಿ ಬರೋಕ್ಕೆ ಇಷ್ಟೋ ಟೈಪ್ ತಗೋತವ್ರೆ. ಒಂಥರ ಚೆನ್ನಾಗಿದೆ ಈ ಥರ ಗಾಡಿ ಹಾಕ್ಕೊಂಬಂದು ಇಳಿಸ್ಬಿಟ್ಟು ಓಡಿಸೋದು. ಕಂಫರ್ಟಬಲಾಗಿ ಮ್ಯೂಸಿಕ್ ಹಾಕೊಂಡು ಆರಾಮಾಗಿ ಹೈವೇ ತನಕ ಆರಾಮಾಗಿ ಬಂದ್ಬಿಡ್ಬೋದು ಇವರು ಹೈಲೆಕ್ಸಲ್ಲಿ. ಇಲ್ಲಿ ಬಂದ್ಬಿಟ್ಟು ಬ್ಲಾಸ್ಟ್ ಮಾಡಿ ತಿರ್ಗಾ ಹಾಕ್ಕೊಂಡು ವಾಪಸ್ ಹೋಗ್ಬಿಡೋದು ಮನೆಗೆ. ಸ್ಟ್ರೈನ್ ಆಗೋಲ್ಲ, ಸ್ಟ್ರೆಸ್ ಆಗೋಲ್ಲ ಮೇಯ್ನು. ಸೊ ರೈಡ್ ಆದಮೇಲೆ ಈಗ ಸುಸ್ತಾಗ್ಬಿಟ್ಟಿರ್ತೀವಲ್ಲ, ಮನೆಗೆ ಹೋಗೋಕ್ಕೆ ಭಾರಿ ಹಿಂಸೆ ಆಗಿಬಿಡುತ್ತೆ. ಯಾವುದೋ ಗೊತ್ತಾಯ್ತಲ್ಲ ಸೌಂಡು. ಓ ಯಾವುದೋ ಫೈರ್ ಬ್ಲೇಡ್ ಗುರು ಇದು.
ಥ್ರಾಟ್ಲರ್ ಓಯ್ ಬಾರ ಮಚ್ಚ ಬಾರ ಬಾರ ಬಾರ. ಹರ್ಷ ಬಂದ್ಬಿಟ್ಟವನೆ. ಆ್ಯಕ್ಚುಲಿ ಹರ್ಷ ಬರೋದು ಗೊತ್ತೇ ಇದ್ದಿದ್ದಿಲ್ಲ, ಹೇಳೇ ಇಲ್ಲ ನನಗೆ ಯಾರು. ಏನಮ್ಮಗ ಸರ್ಪ್ರೈಸ್ ಎಂಟ್ರಿ ಕೊಟ್ಬಿಟ್ಟೆ ನೀನು. ನನ್ಗೆ ಯಾರು ಹೇಳೇ ಇಲ್ಲ ನೀನು ಬರ್ತಾ ಇದೀಯ ಅಂತ. ನೈಸ್. ನಾನು ರಾತ್ರಿ 12 ಗಂಟೆ ಹೇಳಿದ್ರು. ಹಾಂ, ಬತ್ತವ್ರೆ ಎಲ್ಲ ಕರೆಕ್ಟಾಗಿ. ಇಲ್ಲಿಂದ ಸೂಪರ್ ಆಗಿದೆ. ಅಂದರೆ ಕೃಷ್ಣಗಿರಿಗೆ ಲೆಫ್ಟ್ ಹೊಡಿಬೇಕು, ಅಲ್ಲಿಂದ ಓಪನ್ ಆಗುತ್ತೆ. ಬಟ್ ಇಲ್ಲಿಂದ ಓಕೆನೆ, ಚೆನ್ನಾಗಿರುತ್ತೆ ರೋಡು. ಓಯ್ ಸಂದೀಪೇ ಓಡಿಸ್ತಾವನು ಇದನ್ನ. ಓ ಇಲ್ಲಿದೆ ನೋಡಿ ನಮ್ಮ ರಂಜನ್. ಸಂದೀಪ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್ ಆನ್ ನ್ಯೂ ಬೈಕ್. ಸಾಗದ ಆರಾಮ್ ಬ್ರೋ. ಹಾಂ, ಕಾರಲ್ಲಿ ನಿಲ್ಸಿದ್ದೀನಿ ಮೆಕ್ಡೊನಾಲ್ಡ್ಸಲ್ಲಿ. ಹಾಂ, ಯಾರು ಬ್ರೋ ಟ್ರಾಫಿಕಲ್ಲಿ ಸುಮ್ಮನೆ. ನಾವು ಬೇರೆ ವೈಟ್ ಫೀಲ್ಡಾ, ತಲೆನೋವು ಅಲ್ಲಿಂದ ಓಡಿಸ್ಕೊಂಬರೋದು. ಹಾಂ ಬ್ರೋ, ಥ್ಯಾಂಕ್ ಯು. ಆಯಿತು, ಒಂದು 5 ತಿಂಗಳಾಯ್ತು ತೊಗೊಂಡು. ಎಷ್ಟಾಯ್ತು ಬ್ರೋ ಆನ್ ರೋಡು ಸ್ಪೀಡ್ ವಿನ್ನು? 900 ಅದು ಕ್ರೇಜಿ ಚೆನ್ನಾಗಿದೆ. ಹಾಂ ಹಾಂ ಏನೋ ಮಚ್ಚ. ಓಯ್ ಕ್ರೇಜಿ ಗುರು. ಏನು ಗುರು ಅದು? ಅದೇ ಏನು ಫಂಕ್ಷನ್ ಇದೆಯಾ ಇದು? ಹಳೆ ಥರ ಕಾಣಿಸ್ತಾ ಇದೆ. ಓ ನೀನು ಫಸ್ಟ್ ಟೈಮ ಕೇಳಿಸ್ಕೊತಾ ಇರೋದು ಇನ್ ಪರ್ಸನ್? ಅದು ಬಂದಿದ್ದಲ್ಲ ಶೋರೂಮ್ಗೆ. ಫ್ಲೇಮ್ಸ್ ಬರುತ್ತೆ ರಾತ್ರಿ. ಇದರಲ್ಲಿ SAS ತೆಗೆದುಬಿಟ್ಟಿದ್ದೀವಿ, ಸೊ ಬ್ಯಾಕ್ ಫೈರ್ ಹೊಡೆಯಲ್ಲ. ಅದು ಹಾಕಿದ್ರೆ ಬ್ಯಾಕ್ ಫೈರ್ ಬಟ್ 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 ಅಂತ ಹೊಡೆಯುತ್ತೆ. ಹೌದು, 390ಗೂ ಹೆಡ್ಲೈಟ್ ಅಸೆಂಬ್ಲಿ ಬಿಟ್ಟವ್ರೆ. ಅದೊಂಥರ ಅಸಹ್ಯ ಕಾಣಿಸುತ್ತೆ ಮಚ್ಚ ಆ ಗಾಡಿಗೆ. ಬಾಡಿ ಲೈನ್ ಸೂಟ್ ಆಗಲ್ಲ ಅದಕ್ಕೆ. ಅದು ಕಸ್ಟಮ್ ಸ್ವಿಚ್ಚು. ಇವಾಗ ಮ್ಯಾಪ್ ಸ್ವಿಚ್ ಮಾಡಬೇಕಂದ್ರೆ ನಾವು ಈ C1 C2 ನಾವೇ ಸೆಟ್ ಮಾಡಿಕೋಬೋದು. ಟಕ್ಕಂತ ಒಂದು ಬಟನಲ್ಲಿ ಚೇಂಜ್ ಆಗಿಬಿಡುತ್ತೆ ಎಲ್ಲ ಆ ಥರ. ಬ್ಯಾಟ್ಮ್ಯಾನ್ ಎಡಿಷನ್ B6 ಬ್ಯಾಟ್ಮ್ಯಾನ್ ಎಡಿಷನ್ ಹೋಗ್ತೈತೆ ನೋಡ್ರಿ. ಹಾಂ ನೋಡ್ರಿ ಎಲ್ಲ ಬಂದರು. ಇದ್ಯಾರು ಅದು ಹಿಂದೆ ಶ್ರೀವತ್ಸನಾ? ಮ್ಯಾಡಿ. ಓಕೆ ಓಕೆ ಓಕೆ. ಓ ಗೋಲ್ಡಿ ಬಾಯ್, ಇವ್ರದ್ದು ಅಡ್ವೆಂಚರ್ ಗಾಡಿ ಥರ ಕಾಣಿಸ್ತಾ ಇದೆ ಹಿಂದೆ ಟೇಲ್ರ್ ಹಾಕಿರೋದಕ್ಕೆ. ಬ್ರೋ ಆರಾಮಾ? ಏನು ಸಮಾಚಾರ? ಏನು ಲೇಟು? ಇವ್ನು ಬಂದು ಅರ್ಧ ಗಂಟೆ ಆಯ್ತು ಇವಾಗ. ಹಾಂ ಹೌದಾ? ಓಕೆ 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 ಓಕೆ. ಏಯ್ ಹಾಯ್ ಬ್ರೋ, ಹಾಯ್. ಹಾಂ ಸೂಪರು. DV. ರಂಜನ್ದು ನಿಮ್ಮದು ಸೇಮಾ? ಓ ಈ ಕ್ಲಚ್ಚು. ಓಕೆ ಓಕೆ ಓಕೆ. ಹಂಗಾರೆ ಇದಾದ್ಮೇಲೆ ಬಂದಿರೋದು ಅದು. ಹಾಂ 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 ಕರೆಕ್ಟ್, ಮ್ಯಾನ್ಯುಯಲಲ್ಲಿ. ಬ್ರೋ ನಿಮ್ಮದು E20 ರೆಡಿ ಇಲ್ವಾ? E20 ಹೌದಾ? ಈ ಕ್ಲಚ್ಗೂ E20 ಬಿಟ್ಟಿಲ್ವಾನು? ಓಡೋಣ, ಟೈಮ್ ಆಯಿತು. ಅಲ್ಲೋಗಿ ಕುತ್ಕೊಳ್ಳೋಣ ಆರಾಮಾಗೆ. ಸೊ 1 2 3 4 5 6 ಗಾಡಿ. ಪೀಸ್ 6 ಬೈಕ್ಸ್. ಸೇಮ್ ಬ್ರಾ? ರ್ಯಾಂಪು ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ರ್ಯಾಂಪ್ ಇರೋದಕ್ಕೆ ಇವಾಗ 5 ಲಕ್ಷ ಹಾಕೊಂಬಂದಿದ್ದು. ಹಾಂ ಈಸಿ ಬ್ರೋ. ಬ್ಯೂಟಿಫುಲ್ ಮೌಂಟನ್ಸ್ ಬ್ರೋ, ಸಖತ್ತಾಗಿದೆ. ಓಹೋ M2 ಹೋಗ್ತಿದೆ ನೋಡಿ, M2. ಬೇಜಾನ್ ಟೈಮ್ ಆಗೋಯ್ತಿಲ್ಲಲ್ಲ ಬಂದು ನಾವು.
ಸೊ ಈ ಲೆಫ್ಟ್ ತೊಗೊಂಡ್ರೆ ಇದು ಚೆನ್ನೈ ರೂಟು, ಸೀದಾ ಹೋದರೆ ಸೇಲಂ ಕೊಯಂಬತ್ತೂರ್ಗೆ ಹೋಗುತ್ತೆ. ಏನು ಗ್ರೀನರಿ ಇದೆ ನೋಡಿ, ಸಕ್ಕತ್ತಾಗಿದೆ. ಮೋಸ್ಟ್ಲಿ ಇಲ್ಲೇ ಏನು ಬ್ರೋ? ಹಾಂ, ಟೇಲ್ ಲೈಟು ಬ್ರೇಕ್ ಲೈಟ್ ಅಲ್ಲೇ ಇರುತ್ತೆ, ಅಂದರೆ ಇಂಡಿಕೇಟರ್ಸ್ ಅಲ್ಲಿ ಇರುತ್ತೆ ಇದಕ್ಕೆ. ಅದೇ ಎಷ್ಟೋಸನ್ ಥರ. ಹಾಂ, ನೋಡ್ತಾ ಇದೀವಿ. ಇದು ಆಕ್ಚುಲಿ ಇದು ವೈಟ್ ಇದೆಯಲ್ಲ, ಹಾಂ, ಕಾಣಿಸ್ತಾ ಇದೆ ಅಂದ್ರೆ ಈ ವೀಲಿ ಮಾಡಕ್ಕೆ ಹಿಂದೆಗಡೆ ರಾಡ್ ಹಾಕ್ತಾರಲ್ಲ ಆ ಥರ ಕಾಣಿಸ್ತಾ ಇದೆ. ಜಾಕೆಟ್ಟಾ? ಕ್ರೇಜಿ ರೈಡ್ ಗುರು. ಮಾತ್ರ ಒಳ್ಳೆ ರೋಡ್ ಮಾತ್ರ ಇದು. ಕೃಷ್ಣಗಿರಿ ದಾಟಿದ್ಮೇಲೆ ಲೆಫ್ಟ್ ಹೊಡಿತೀವಿ. ಸೂಪರ್ ರೋಡ್. ಸಕ್ಕತ್ತಾಗಿದೆ ಏನ್ ಬ್ರೋ? ಗಾಡಿ ಸಕ್ಕತ್ತಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಸೂಪರ್ ಆಗಿರೋ ವೆದರ್ ಇವತ್ತು ರೈಡ್ ಮಾಡೋದಕ್ಕೆ. ಶೆಕೆನೂ ಇಲ್ಲ. ಯಪ್ಪ, ಏನ್ ಗುರೋದು ಪಟಾಕಿ. ಅಯ್ಯೋ, ಬಡಾರ್ ಅಂದ್ಬಿಡ್ತು ಒಂದೇ ಸರಿ. ಸೊ ಇದೇ ಒರಿಜಿನಲ್ ಸ್ಟಾರ್ ಬಿರಿಯಾನಿ. ತುಂಬ ಸ್ಟಾರ್ ಬಿರಿಯಾನಿಗಳಿದ್ದಾವೆ, ಕನ್ಫ್ಯೂಸ್ ಆಗ್ಬಿಡ್ತೀರಾ ನೀವು. ಇದಕ್ಕೆ 14,000 ರೇಟಿಂಗ್ ಏನೋ ಇದೆ. ಸೊ ಇದು ಒರಿಜಿನಲ್ ಸ್ಟಾರ್ ಬಿರಿಯಾನಿ. ಒಂದು 2 3 ಕ್ಯಾಮ್ರಾಗಳು ಆಲ್ರೆಡಿ ಆನ್ ಇದೆ. ಸೊ ಎಲ್ಲರ POV ನೋಡ್ಬೋದು. ಏನು ಮಗ? ಹಾಂ,
ಹಾಂ, ಇವರಿಬ್ಬರೇ ನಾನ್ ಬ್ಲಾಗರ್ಸ್, ಇನ್ನೆಲ್ಲರೂ ಬ್ಲಾಗರ್ಸ್. 4 ಜನ ಬ್ಲಾಗರ್ಸ್ ಇದ್ದೀರಿ. ಸೊ ನೋಡಿ ಅಲ್ಲಿ ಪರ್ಸನಲ್ ಎಂಜಾಯ್ ಮಾಡ್ದಂಗೆ ಯಾವ್ದಾರು ಒಂದು ಸ್ಟಾರ್ಟ್ರ್ ಹೇಳೋಣಲ್ಲ ಗುರು. ಸ್ಟಾರ್ಟ್ರು ಇಲ್ವಾ? ಏನು ಇಲ್ವಂತ? ವಾ, ಯಾವ್ದು ಗುರು ಕತೆ? ಬನ್ನಿ ಬ್ಯಾಟಿಂಗ್ ಮಾಡೋಣ. ಬ್ಯಾಟಿಂಗ್ ಸ್ಟೇಡಿಗೆ ಹೋಗೋ ತಂಬಿ. ಕ್ರೇಜಿಯಾಗಿ ಕಾಣಿಸ್ತಾ ಇತ್ತು ಗುರು ಇಲ್ಲಿಂದ. ನೋಡಿ ಮೇಲೆ ಅಲ್ಲಿ ಗೂಡ್ಸ್ ಟ್ರೈನ್ ಕೂಡ ಹೋಗ್ತಾ ಇದೆ. ಸೊ ನಾನು ಈ ಅಂಬೂರ್ ಬಿರಿಯಾನಿಗೆ ಸುಮಾರು ಸರಿ ಬಂದಿದ್ದೀನಿ, ಬಟ್ ಯಾವತ್ತೂ ಟ್ರೈನ್ ನೋಟಿಸೇ ಮಾಡಿಲ್ಲ. ನೋಡಿದ್ರೆ ನೋಡಿ ಪಕ್ಕದಲ್ಲೇ ಟ್ರ್ಯಾಕ್ ಇದೆ. ಹೊರಡೋದ ಮಾ, ಏನು ಬಿಸಿಲು ಗುರು ತಮಿಳ್ನಾಡು ಸ್ವಾಮೆ. ಏಯಪ್ಪ ಆಗಲ್ಲ ಗುರು. ಸಿಕ್ಕಾಪಟ್ಟೆ ಬಿಸಿಲು ಗುರು ಇಲ್ಲಿ ಸ್ವಾಮೆ, ಇರೋಕ್ಕಾಗಲ್ಲ. ಮಾರ್ನಿಂಗ್ ಸೂಪರ್ ಆಗಿತ್ತು ವೆದರು. ಇವಾಗ ಆಲ್ರೆಡಿ ರೋಸ್ಟ್ ಆಗ್ತಾ ಇದ್ದೀವಿ. ಅಯ್ಯೋಯ್ಯೋಯ್ಯಪ್ಪ, ಏನು ಗುರು ಇವ್ರು ಕಾರ್ನರಲ್ಲಿ ಹಿಂಗೆ ಬರ್ತಾರೆ ಇಷ್ಟು ಸ್ಲೋ ಆಗಿ. ಹೆವಿ ಡೇಂಜರ್. ಸೂಪರ್ ರೈಡ್ ಗುರು ಇವತ್ತಂತೂ. ಟೋಟಲಿ ಎಂಜಾಯ್ ಮಾಡಿದೆ. ಕ್ರೇಜಿ ಸ್ಕ್ವಾಡ್ ಇವತ್ತು. ನಮ್ಮ ಹರ್ಷ, ಗೋಲ್ಡನ್ ಥ್ರಾಟಲ್ಲು, ಇವ್ರ ಜೊತೆ ಎಲ್ಲ ನಾನು ಜಾಸ್ತಿ ಅಂದರೆ ಹರ್ಷ ಜೊತೆ ಓಡಿಸಿದ್ದೀನಿ. ಗೋಲ್ಡನ್ ಥ್ರಾಟಲ್ ಜೊತೆ ಫಸ್ಟ್ ಟೈಮು. ಅವರು ಸೂಪರಾಗಿ ಓಡಿಸ್ತಾರೆ ಗಾಡಿನ. ಇವಾಗ ಅಡ್ಜಸ್ಟ್ ಆಗೋರೆ Z900ಗೆ. ಸೊ ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಸ್ವಲ್ಪ ವೆಯ್ಟು, ಬ್ಯಾಲೆನ್ಸು, ಕಾರ್ನರ್ಸು ಇವಾಗ ಸೆಟ್ ಆಗ್ಬಿಟ್ಟವ್ರು ಗಾಡಿಗೆ. ಒಳ್ಳೆ ಹ್ಯಾಂಗ್ ಸಿಕ್ಕೈತೆ ಗಾಡಿಗೆ. ಎಲ್ಲ ಒಳ್ಳೆ ಚೆನ್ನಾಗಿ ಓಡಿಸ್ತಾರಪ್ಪ. ನಾವು ಏನು ತೀರಾ ಇನ್ಸೇನ್ ಫಾಸ್ಟ್ ಎಲ್ಲ ಏನು ಓಡಿಸಿಲ್ಲ ಇವತ್ತು. ಆರಾಮಾಗೆ ನಮ್ಮ ಕಂಫರ್ಟ್ ಝೋನಲ್ಲಿ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ಓಡಿಸ್ಕೊಂಡು, ತುಂಬ ಓವರ್ ದ ಲಿಮಿಟ್ಸು ಏನು ಪುಷ್ ಮಾಡ್ತಾ ಇರಲಿಲ್ಲ. ಆರಾಮಾಗಿ ಬಂದ್ವಿ. ಆದರೂ ಸೂಪರ್ ಆಗಿತ್ತು. ಬಾ ಈ ಗಾಡಿ ನೋಡಿ ಹಾರ್ಲೆ ಅನ್ಸುತ್ತೆ. ಎಷ್ಟು ದಪ್ಪ ಆಯ್ತು ನೋಡಿ ಗಾಡಿ. ಓಡೋ ಮೀಟ್ರ್ ನೋಡಿದಲ್ಲ 1616 1616 ಕಿಲೋಮೀಟ್ರ್ ಓಡೈತೆ ಗಾಡಿ ಇವಾಗ. ಪಿಕಪ್ ಕಿಂಗ್ ಗುರು ಇದು. ಏನು ಆಕ್ಸಲರೇಷನ್ ಗೊತ್ತಾ. ಬಂತು ಮೆಕ್ಡಾನಲ್ಡ್ಸ್. ಇವಾಗ ಯೂಟರ್ನ್ ನೋಡಿಬೇಕು. ಹತ್ತರಕ್ಕೆ ಯೂಟರ್ನೇ ಕೊಟ್ಟಿಲ್ವಲ್ಲ ಗುರು ಇಲ್ಲಿ. ಜಾಸ್ತಿ ದೂರ ಆಗೋಯ್ತು ಯೂಟರ್ನ್ ಇದು. ಹತ್ತರಕ್ಕೆ. ಓಹೋ, ಯಾವುದೋ ಇನ್ನೊಂದು ಐಲಾಕ್ಸ್ ಬಂದ್ಬಿಡೈತೆ. ಸೂಪರು. ಬಾಯ್ಸ್ ಎಲ್ಲ ಇನ್ನೂ ಬಂದಿಲ್ಲ ಅಲ್ಲ? ಬಾಯ್ಸ್ ಎಲ್ಲ ಇನ್ನೂ ಬಂದಿಲ್ಲ. ಹಿಂದೆ ಇದ್ದಾರೆ. ಅಷ್ಟೊತ್ತಿಗೆ ನಾವು ಗಾಡಿನೇ ಲೋಡ್ ಮಾಡ್ಬಿಡ್ಬೋದು ಅನ್ಸುತ್ತೆ. ಓಕೆ, ಟೈಮ್ ಟು ಹೆಡ್ ಬ್ಯಾಕ್. ಕಾಟಿ ಮೇಲೆ ಲೋಡ್ ಮಾಡಿದ್ದಾಗಿದೆ ಗಾಡಿ ಎಲ್ಲ ಒಂದು 5 ನಿಮಿಷ ಲೋಡ್ ಮಾಡಿಬಿಟ್ಟು ಇದ್ರು. ಸೊ ಲೋಡ್ ಮಾಡೋವಾಗ ಒಂದು ಕ್ರೇಜಿ ರೀಲ್ ಮಾಡಿದ್ವಿ. ಆಲ್ರೆಡಿ ಪೋಸ್ಟ್ ಆಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ. ನೋಡಿಲ್ಲ ಅಂದರೆ ನೋಡಿ. ಯಾವುದೋ ಗಾಡಿ ಹೋಗ್ತಾ ಇದೆ, ಯಾವುದಾದ್ರು ಕವಾಸಾಕಿ Z900 ಇರಬೇಕು. ಸೊ ರೀಲ್ ನೋಡಿ, ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗಿರುತ್ತೆ. ಕ್ರೇಜಿ ರೀಲ್ ಮಾತ್ರ. ಬಾಯ್ಸ್ ಎಲ್ಲ ಗೆರಪ್ ಆಗ್ತವ್ರೆ. ಸೊ ಎಲ್ಲ ಸಿಟಿ ಬಾಯ್ಸೇ ಸಿಟಿ ಒಳಗಡೆ ಹೋಗಬೇಕು. ನಾನು ಹತ್ತಿ ಬೆಲೆಯಲ್ಲಿ ರೈಟ್ ಹೊಡೆದು ಬಿಡ್ತೀನಿ. ನೋಡಿದ್ರೆ ಇವತ್ತಿನ ರೈಡು ಕ್ರೇಜಿ ಆಗಿತ್ತು ಅಂದ್ಕೊಳ್ಳಿ. ಬಾ, AC ಹಾಕ್ಕೊಂಡು ನೆಮ್ಮದಿಯಾಗಿ ಮ್ಯೂಸಿಕ್ ಹಾಕ್ಕೊಂಡು ನೆಮ್ಮದಿಯಾಗಿ ಮನೆಗೆ ಸೇರ್ಕೊಬೋದು ಗುರು. ಯಾರಿಗೆ ಬೇಕು ಈ ಬಿಸಿಲಲ್ಲಿ ಓಡಿಸೋದು? ಸಮಯ ಆಗಿದೆ 1:15. ಭಯಂಕರ ಬಿಸಿಲಿದೆ ಆಚೆ. ಬಾಯ್ಸ್ ಎಲ್ಲ ಪಾಪ ನೋಡಿ ಇವಾಗ ಸಿಟಿ ಮನೆ ಗಂಟ ಅವ್ರಿಗೆ ಟಾರ್ಚರ್ ರೈಡು. ಬಿಸಿಲು ಸಿಕ್ಕಾಪಟ್ಟೆ ಅಲ್ಲ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ.
ಪೀಸಾಗಿ ಎ ಸಿ ಹಾಕೊಂಡು ಮನೆ ಗಂಟ ಆರಾಮಾಗಿ ಓಡ್ಬೋದು. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಮಾಡಿದ್ದು ನಾನು. ಬ್ರೇಕ್ಫಾಸ್ಟ್ ರೈಡ್ಗೆ ಹೈಲೆಕ್ಸಲ್ಲಿ ಹಾಕ್ಕೊಂಡು ಬಂದು ಬ್ರೇಕ್ಫಾಸ್ಟ್ ರೈಡ್ ಮಾಡಿದ್ದು. ಕ್ರೇಜಾಗಿತ್ತು ಅಂದ್ಕೊಳ್ಳಿ, ಸಖತ್ತಾಗಿತ್ತು ಒಟ್ಟಿನಲ್ಲಿ. ವರ್ತು ಮಾಡ್ಬೋದು ಆರಾಮಾಗಿ. ಅದೇ ಎಲೆಕ್ಟ್ರಿಕ್ ರ್ಯಾಂಪ್ ಇದೆಯಲ್ಲ, ಅದಕ್ಕೆ ಈಸಿ ನಮಗಿದೆಲ್ಲ ಮಾಡೋಕ್ಕೆ. ಸೊ ದಟ್ಸ್ ಅಬೌಟ್ ಇಟ್. ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋಲಿ. ಬಾಯ್.